ಅಣ್ಣ 50 ಗಾಡಿ ಕ್ವಾಲಿಟಿ ಅಂತ ಹೇಳೋದಲ್ಲಣ್ಣ, 1 ಲಕ್ಷ ಲಾಭ ಇಕ್ಕದಲ್ಲಣ್ಣ. ಕ್ವಾಲಿಟಿ ಜೊತೆಗೆ ಬರ್ರಿ ಲೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ಬೇಕಣ್ಣ. ಚಾನ್ಸ್ ಅಂತ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಎಷ್ಟಿಗೆ ಸರ್? 1,99,000 ಕೊಡೋಣ ಸರ್. I10 ಕೊಡ್ತೀನಿ. 1,65,000 I10 ಅಣ್ಣ. ಕರ್ನಾಟಕ ನಂಬರ್, ಬೇರೆ ನಂಬರ್ ಇಲ್ಲ ಸರ್. ಫೈನಲ್ ಅಂಡ್ ಫೈನಲ್ 195 ಮಾಡ್ಕೊಡ್ತೀನಿ ಸರ್. ಕ್ವಾಲಿಟಿ ಗಾಡಿ ಅಂತ ಐ ಪ್ರೈಸ್ ಹೇಳಲ್ಲ ಸರ್. ನನ್ಗೆ 5,000 ಲಾಭ ಬರ್ಲಿ ಕೊಟ್ಬಿಡ್ತೀನಿ ಸರ್. ಸರ್ 2,45,000 ಮಾಡ್ಕೊಡ್ತೀನಿ ಹೋಗಿ ಸರ್. ಬರೀ 2,25,000 ಮಾಡ್ಕೊಡ್ತೀನಿ ಹೋಗಿ ಸರ್. ಸರ್ ಓಮಿನಿ ಹೇಳ್ತಾರೆ ನಿಮಗೆ 3.25 ಲಕ್ಷ. ಹೌದು. ನಾನು ಈಕೋ ಕೊಡ್ತೀನಿ ಸರ್ 295 ಗೆ ಸರ್. 95,000 ಎಷ್ಟು ಹೇಳಿ 4,95,000 ಕೊಡ್ತೀನಿ ತಗೊಂಡೋಗೋಣ. ನಮ್ಮ ಹತ್ರ ಇರೋದೆಲ್ಲ ಬರೀ ಬೆಂಗಳೂರು ಗಾಡಿಗಳೇ ಸರ್ ಇರೋದು. ಸರ್ ಲೋನ್ ಹೋಗ್ತೀರಾ? 50,000 ತಗೊಂಬನ್ನಿ ಸರ್, ಲೋನ್ ಮಾಡ್ಕೊಡ್ತೀನಿ. 5.5 ಲಕ್ಷ ಕೊಡ್ತೀನಿ ಸರ್. ಟೇಬಲ್ ಮೇಲೆ ಬರ್ಬೇಕಷ್ಟೇ. ಲೋನ್ ಅಂತಂದ್ರೆ 50,000 ತಗೊಂಬರ್ಲಿ, ಲೋನ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಎಂಟೈರ್ ಬಜಾರ್ ಅಕ್ಕಪಕ್ಕದಲ್ಲಿ ಎಲ್ಲಾ ಕಡೆ ವಿಚಾರಿಸ್ಕೊಂಡ್ ಗಾಡಿ ತಗೊಳ್ಳಿ ಸರ್. ಕ್ವಾಲಿಟಿ ಗಾಡಿ ಅಂತ ಹೇಳಿ ಐ ಪ್ರೈಸ್ ಹೇಳ್ತಿಲ್ಲ ಸರ್. ಕ್ವಾಲಿಟಿ ಗಾಡಿ ಅಂತ ಚಾನ್ಸ್ ಪ್ರೈಸ್ ಎಲ್ಲ ಕೊಡ್ತಾ ಇದ್ದೀನಿ ಸರ್. 3,95,000 ಹೌದು ಸರ್. 110 PS ಗಾಡಿ, 110 PS RX-Z ಸರ್. 2.5 ಲಕ್ಷ ಹೊಸ ಕಾರ್ ಇದೆ. 5,90,000 ಕೊಡ್ತೀನಿ. ಸಿಂಗಲ್ ಟೇಬಲ್ ಮೇಲೆ ಬರ್ಬೇಕಷ್ಟೇ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 7,90,000 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ 6,20,000 2020 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಅಣ್ಣ. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಟ್ರಸ್ಟ್ ಕಾರ್ಸ್ಗೆ ಯಾರಾದ್ರು ಒಂದು ಟ್ರಸ್ಟೆಡ್ ಡೀಲರ್ ಅಲ್ಲಿ ಒಂದು ಟ್ರಸ್ಟ್ ಕಾರ್ ತಗೋಬೇಕು ಅಂದ್ರೆ ಆರಾಮಾಗಿ ಬರ್ಬೋದು ಟ್ರಸ್ಟ್ ಕಾರ್ಸ್ಗೆ. ಯಾಕಂದ್ರೆ ಒಳ್ಳೆ ಪ್ರೈಸಲ್ಲಿ ಕ್ವಾಲಿಟಿ ಡೀಲಲ್ಲಿ ಕೊಡ್ತಾ ಇದ್ದಾರೆ ಕಾರ್ಗಳನ್ನ. ಸೊ ಜೊತೆ ಸರ್ ಇದಾರೆ, ನಾವು ವೆಲ್ಕಮ್ ಮಾಡ್ಕೊಂಡೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಟ್ರಸ್ಟ್ ಕಾರ್ಸ್ ಅಲ್ಲಿ? ಸರ್ 1,20,000 ಸ್ಟಾರ್ಟಿಂಗ್ ಇದೆ ಸರ್. ಓಕೆ, ಅಪ್ ಟು ನಿಮಗೆ 8,50,000 ವರೆಗೂ ಇದೆ ಸರ್. ಓಕೆ, 8.5 ಲಕ್ಷ ತನಕ ಗಾಡಿಗಳು ಇದೆ ಸರ್. ಆಲ್ಮೋಸ್ಟ್ ಎಷ್ಟಿರ್ಬೋದು ಸರ್ ಸ್ಟಾಕ್ ಇವತ್ತು? ಸರ್ ಒಂದು 40+ ಸ್ಟಾಕ್ ಇದೆ ಸರ್. ಓಕೆ, 40+ ಸ್ಟಾಕ್ಸ್ ಇದೆ ನಿಮಗೆ ಗಾಡಿಗಳು. ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಬೇಗ ಬನ್ನಿ ಟ್ರಸ್ಟ್ ಕಾರ್ಸ್ಗೆ. ಸೊ ಸರ್ ಆಮೇಲೆ ಲೋನ್ ಅಂತ ನೋಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಸರ್ ಡಿಪೆಂಡ್ ಸರ್, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ, ಕಸ್ಟಮರ್ ಪ್ರೊಫೈಲ್ ಇದೆ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ವೆಹಿಕಲ್ ಚೆನ್ನಾಗಿತ್ತು ಅಂದ್ರೆ ಅದಕ್ಕೋಸ್ಕರ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಅದು ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕ ಸರ್? ಆಲ್ ಓವರ್ ಎಂಟೈರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ವಿತಿನ್ 2 ಡೇಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ಸೊ ಯಾವ ಮಾಡೆಲ್ ಮೇಲೆ ತಗೋಬೇಕು ಸರ್ ಗಾಡಿ? ಸರ್ ಲೋನ್ ಬೇಕು ಅಂದ್ರೆ ಎಂಟೈರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗಬೇಕು ಅಂದ್ರೆ 15 and above ಇರಬೇಕು. ಓಕೆ, ಆಲ್ ಓವರ್ ಬ್ಯಾಂಗ್ಳೂರ್ ಲೋನ್ ಆಗಬೇಕು ಅಂದ್ರೆ 2012 and above ಇರಬೇಕು. ಓಕೆ, 2012 ಮೇಲೆ ತಗೊಂಡ್ರೆ ನಿಮಗೆ ಎಲ್ಲ ವೆಹಿಕಲ್ಸ್ ಲೋನ್ ಹೋಗುತ್ತೆ. ಎಲ್ಲ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ಯೂಎಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಈ ಟ್ರಸ್ಟ್ ಕಾರ್ಸ್ ನಾಗರಬಾವಿ ಔಟರ್ ರಿಂಗ್ ರೋಡ್ ಸರ್ ಇದು. ಇವತ್ತು ನಿಮ್ಗೆ ಹೊರಗುಂಟೆ ಪಳ್ಳ ಸೈಡ್ ಇಂದ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ ಎಲ್ಲ ಸಿಗುತ್ತೆ. ನೆಕ್ಸಾ ಶೋರೂಮ್ ಕಾಣುತ್ತೆ. ನೆಕ್ಸಾ ಶೋರೂಮ್ ಆಪೋಸಿಟ್ ಬರುತ್ತೆ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆದ ತಲೆ ಕೆಡಿಸ್ಬಿಡಿ, ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆರಾಮಾಗಿ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ. ಯಾಕಂದರೆ ಟ್ರಸ್ಟ್ ಕಾರ್ಸ್ ಅಂದರೆ ನಿಮಗೆ ಟ್ರಸ್ಟಲ್ಲಿ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಸರ್ ಆಮೇಲೆ ಇವಾಗ ಎಲ್ಲರೂ ನಾವು ಬೇರೆ ಇಷ್ಟು ಗಾಡಿ ಇಟ್ಟಿದ್ದೀವಿ, ಅಷ್ಟು ಗಾಡಿ ಇಟ್ಟಿದ್ದೀವಿ, ನಾವು ಏನೋ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅಷ್ಟು ಗಾಡಿ ಇಕ್ಕೋದು ಮುಖ್ಯ ಅಲ್ಲ ಸರ್, ಅಷ್ಟು ಗಾಡಿ ಹೇಳೋದು ಮುಖ್ಯ ಅಲ್ಲ ಸರ್. ಎಷ್ಟು ಗಾಡಿ ಇದೆಯೋ ಅಷ್ಟು ಗಾಡಿನೂ ಚಾನ್ಸ್ ಪ್ರೈಸಲ್ಲಿ ಕೊಡಬೇಕು, ಕಡಿಮೆ ಪ್ರೈಸಲ್ಲಿ ಕೊಡಬೇಕು ಸರ್. ಓಕೆ, ಅವಾಗ ಕಸ್ಟಮರ್ 1,000 ಹುಡುಕೊಂಡ್ಬರ್ತಾರೆ ಸರ್. ಹೇಳೋದಲ್ಲ ಸರ್, ಮಾಡಿ ತೋರಿಸ್ಬೇಕು. ಆ ಕೆಲಸ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ನೋಡಿ, ಅದಂತೂ ಹೇಳ್ತೀನಿ 100%. ಲೈಕ್ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಅಂತ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಸೊ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸರ್. ಓಕೆ, ಸೊ ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಟ್ರಸ್ಟ್ ಕಾರ್ಸ್ ಅಲ್ಲಿ ಒಂದು ಕ್ವಿಡ್ ಇದೆ. ಏನ್ ಸರ್ ಡೀಟೇಲ್ಸ್? 2016 ಮಾಡಲ್ ಗಾಡಿ ಸರ್. ಸೆಕೆಂಡ್ ಓನರ್ ಗಾಡಿ. RXT ಆಪ್ಷನಲ್, ಪೆಟ್ರೋಲ್, ಏರ್ ಬ್ಯಾಗು, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಕವರ್, AC, ಪವರ್ ಸ್ಟೇರಿಂಗ್ ಎಲ್ಲ ಬರೋ ಗಾಡಿ. ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಚಾನ್ಸ್ ಅಂತ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಎಷ್ಟಿಗೆ ಸರ್? 1,99,000 ಕೊಡೋಣ ಸರ್. 1,99,000 ಯಾವ ಗಾಡಿ? ಕ್ವಿಡ್ RXT ಆಪ್ಷನಲ್. ಅದು ಬೆಂಗಳೂರು ಗಾಡಿ ಸರ್. ನಮ್ಮ ಹತ್ರ ಇರೋದೆಲ್ಲ ಬರೀ ಬೆಂಗಳೂರು ಗಾಡಿಗಳೇ ಸರ್ ಇರೋದು. ಅದು ನಿಮ್ಗೆ ಲೋನ್ ಅಂತ ಹೋಗ್ತೀರಾ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡೋಣ ಸರ್. ಓಕೆ, 1,99,000 ಗಾಡಿ ಸಿಗುತ್ತೆ. ಹೌದು ಸರ್. ಓಕೆ, ಸೊ ಹಾಗೆ ಟಾಟಾ ನೆಕ್ಸಾನ್ 2020 ಮಾಡಲ್ ಗಾಡಿ, ಸಿಂಗಲ್ ಓನರ್, XZ ಪ್ಲಸ್ ಸರ್. ಟಾಪ್ ಅಂಡ್ ಗಾಡಿ, ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ, ರೇರ್ ನಿಮಗೆ ಡಿಫಾಗರ್, ವೈಪರ್, ಡೈಮಂಡ್ ಕಟ್ ಅಲೈಸ್ ಎಲ್ಲ ಇದೆ. ಪೆಟ್ರೋಲ್ ವೇರಿಯಂಟು. ಸೊ ಟಾಟಾ ನೆಕ್ಸಾನ್ 2020 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಈ ಗಾಡಿನ ಅಷ್ಟೇ SR ನೋಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 7,90,000 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಓಕೆ, 7,70,000ಕ್ಕೆ 90,000ಕ್ಕೆ 90,000ಕ್ಕೆ 70,000ಕ್ಕೆ ಆಗಲ್ಲ? 70,000 100% ಆಗಲ್ಲ ಸರ್. 2020 ಗಾಡಿ ಸರ್ ಇದು. ಓಕೆ, 7,90,000ಕ್ಕೆ ನಿಮಗೆ ಒಂದು ಟಾಟಾ ನೆಕ್ಸಾನ್ ಸಿಂಗಲ್ ಓನರ್ ಗಾಡಿ. ಸರ್ ಯಾವುದೇ ಗಾಡಿ ಅಷ್ಟೇ ನಾವು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ ಅಷ್ಟೇ. ಮಾರ್ಕೆಟ್ ಎಂಟೈರ್ ಬಜಾರ್ ಅಕ್ಕಪಕ್ಕದಲ್ಲಿ ಎಲ್ಲಾ ಕಡೆ ವಿಚಾರಿಸ್ಕೊಂಡ್ ಗಾಡಿ ತಗೊಳ್ಳಿ ಸರ್. ಅದೇ ಅಂತ ಏನಿಲ್ಲ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಲೋನ್ ಅಂತಂದ್ರೆ 50,000 ತಗೊಂಡ್ಬರ್ಲಿ, ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಅಷ್ಟೇ ಸರ್. ಓಕೆ, ಸೊ ಹಾಗೆ ಬ್ಲಾಕ್ ಕಲರ್ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಡಸ್ಟರ್ ಸರ್ 2013 ಮಾಡಲು RXZ ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಓಕೆ, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ ನಿಮಗೆ. ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಫೀಚರ್ಸ್ ರೆಡಿ ಇರೋಂತ ಗಾಡಿ ಸರ್ ಇದು. 85 110 ಸರ್ ಇದು? ಸರ್ 110 PS ಸರ್. ಓಕೆ, 110 PS ಒಳ್ಳೆ 85 PS ಪ್ರೈಸ್ ಅಲ್ಲಿ ಕೊಡಬೇಕು ಸರ್ ನೀವು. ಸರ್ ಅದಕ್ಕಿಂತ ಕಡಿಮೆ ಕೊಡೋಣ ಸರ್. ಎಷ್ಟಿಗೆ ಸರ್? 13 ಮಾಡಲು ಸಿಂಗಲ್ ಓನರ್ ಗಾಡಿ, ಕರ್ನಾಟಕ ಗಾಡಿ. 3,95,000 ಕೊಟ್ಬಿಡೋಣ ಸರ್. 3,95,000ಕ್ಕೆ? ಹೌದು ಸರ್. 110 PS ಗಾಡಿ, 110 PS RXZ ಸರ್. RXZ ಬೇರೆ, ಅದು ಸಿಂಗಲ್ ಓನರ್ ಕರ್ನಾಟಕ ನಂಬರ್ ಗಾಡಿ. ಓಕೆ, ಪ್ಯೂರ್ ಕರ್ನಾಟಕ ಗಾಡಿ ನಿಮಗೆ ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲಾ ಗಾಡಿ ಚಾನ್ಸ್ ಅಲ್ಲಿ ಕೊಡ್ತಿದೀವಿ ಅಂತ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಸರ್. 50 ಗಾಡಿ ಇಟ್ಕೊಂಡು ನಾವೇನು ಪ್ರೈಸಲ್ಲಿ ಜಾಸ್ತಿ ಪ್ರೈಸ್ ಹೇಳ್ತಿಲ್ಲ ಸರ್. ಕ್ವಾಲಿಟಿ ಗಾಡಿ
ಕ್ವಾಲಿಟಿ ಪ್ರೈಸ್ಗಿನ ಕಡಿಮೆ ಪ್ರೈಸಲ್ಲೇ ಕೊಡ್ತಾ ಇದೀವಿ ಸರ್. ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಎಷ್ಟು ಬೇಗ ಆಗುತ್ತೆ ಆ ಚಾನ್ಸ್ ಅಲ್ಲಿ ತಗೊಂಡೋಗಿ ಗಾಡಿನ. ಸೊ ಹಾಗೆ ಡಿಮ್ಯಾಂಡೆಡ್ ಗಾಡಿ ಒಂದು Volkswagen Polo, ಅದು ಸಿಲ್ವರ್ ಕಲರ್ ಇದೆ. ಡೀಟೇಲ್ಸ್ ಸರ್. 17 ಮಾಡಲು ಪೆಟ್ರೋಲ್ ಗಾಡಿ, ಐಲೈನ್ ಪ್ಲಸ್ ಸರ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಓಕೆ 70,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಐಲೈನ್ ಅಲ್ಲ ಸರ್ ಇದು? ಐಲೈನ್ ಪ್ಲಸ್ ಸರ್. ಓಕೆ ಐಲೈನ್ ಪ್ಲಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ಪ್ರೈಸ್ ಏನೈತೆ ಸರ್? ಸರ್ ಫೈನಲ್ 490 ಮಾಡ್ಕೊಡ್ತೀನಿ ಸರ್. 17 ಮಾಡಲಿ ಸರ್ ಗಾಡಿ. ಸರ್ ಪೆಟ್ರೋಲ್ ಗಾಡಿ ಸರ್, ಟಾಪ್ ಎಂಡ್. ಓಕೆ ನೋಡಿ 4 ಲಕ್ಷ ಮಾಡಲೇ ಸರ್, ಅದು ಕರ್ನಾಟಕ ನಂಬರ್ ಸರ್. ಓಕೆ ಪ್ಯೂರ್ ನಂಬರ್ ಅಲ್ಲ ಸರ್. ಓಕೆ ನೋಡಿ 17 ಮಾಡಲ್ ಗಾಡಿ ಜಸ್ಟ್ 4,95,000ಕ್ಕೆ ಡೌನ್ ಪೇಮೆಂಟ್ ಅಂದ್ರೆ 0 ಡೌನ್ ಪೇಮೆಂಟ್ ಆಗ್ಬಿಡುತ್ತೆ ಗಾಡಿ. ಕಸ್ಟಮರ್ ಪ್ರೊಫೈಲ್ ಇದೆ, 0 ಡೌನ್ ಪೇಮೆಂಟ್ ಸರ್. ಓಕೆ ಸೊ ಬೆಸ್ಟ್ ಡೀಲ್ ತಗೊಂಡು 17 ಮಾಡಲು ಹೈಲೈನ್ ಪ್ಲಸ್ ವೇರಿಯಂಟ್. ಸೊ ಹಾಗೆ ಸ್ವಿಫ್ಟ್ ಸರ್. ಸರ್ 2016 ಮಾಡಲು ಪೆಟ್ರೋಲ್ VXI ವಿತ್ ABS ಗಾಡಿ. ಓಕೆ ಸೆಕೆಂಡ್ ಓನರ್, ಇದು ಅಷ್ಟೇ 90,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಓಕೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಕ್ಲಾಸ್ ಕಂಡೀಷನ್ ಗಾಡಿ ಸರ್. ಓಕೆ ರೆಡ್ ಕಲರ್ ಸ್ವಿಫ್ಟ್ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್. ಪ್ರೈಸ್ ಏನಾಯ್ತು ಸರ್? ಸರ್ ಫೈನಲ್ 195 ಮಾಡ್ಕೊಡ್ತೀನಿ ಸರ್. 1,95,000ಕ್ಕೆ ಒಂದು ಸ್ವಿಫ್ಟ್. ಸರ್ ನಮ್ಮ ಗಾಡಿದು ಕೋಟಿಂಗ್ ಬೇರೆ ಇರುತ್ತೆ ಸರ್. ವಿಡಿಯೋದಲ್ಲಿ ಬೆಸ್ಟ್ ಪ್ರೈಸ್ ಆಗಲಿ ಅಂತ ಕಡಿಮೆ ಪ್ರೈಸ್ ಅಲ್ಲಿ ಸ್ಟಾಕ್ ಕ್ಲಿಯರ್ ಮಾಡ್ತಾ ಇದೀವಿ ಸರ್. ಓಕೆ ಸಂಕ್ರಾಂತಿಗೆ ಬೇಗ ಕ್ಲಿಯರ್ ಮಾಡೋಣ ಅಂತ. ಕ್ಲಿಯರ್ ಮಾಡೋಣ ಅಂತ ಸರ್. Okay, ಕಾರ್ಸಿಗೆ ಬರಲಿ, ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಓಕೆ ಫುಲ್ ಕ್ಯಾಶ್ ಇಲ್ವಾ, ಲೋನ್ ಬನ್ನಿ, 20,000 30,000 ತಗೊಂಡು ಟ್ರಸ್ಟ್ ಕಾರ್ಸಿಗೆ ಬನ್ನಿ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ ನೀವು ಧನುರ್ಮಾಸ ಮುಗೀತು, ಸಂಕ್ರಾಂತಿಗೆ ಕಾರ್ ತಗೊಂಡು ಹೋಗ್ತಾ ಇರ್ಬೋದು, ಆರಾಮಾಗಿ ಹೋಗ್ತಾ ಇರ್ಬೋದು ಸರ್. ಓಕೆ ಸೊ ಹಾಗೆ ಒಂದು ಆನೆ ಒಂದು ನಿಂತಿದೆ ಸರ್, ಹೇಳಿ ಸರ್. 12 ಮಾಡಲು ಸರ್, ಆಹಾ W8 ಟಾಪ್ ಎಂಡ್ ವಿತ್ 8 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿ ಸರ್. ಓಕೆ AC ಪವರ್ ಸ್ಟೇರಿಂಗ್, ಆಲ್ ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಪ್ರೊಜೆಕ್ಟ್ ಹೆಡ್ ಲೈಟ್, ಅಲಾಯ್ ವೀಲ್ಸ್, ಫುಲ್ಲಿ ಲೋಡೆಡ್ ಗಾಡಿ ಸರ್. ಓಕೆ ಒಂದು ಡೀಸೆಲ್ ಗಾಡಿ ಸರ್. 12 ಮಾಡಲು ಎಷ್ಟಕ್ಕೆ ಸರ್? ಸರ್ ಫೈನಲ್ 5.5 ಲಕ್ಷ ಕೊಟ್ಬಿಡೋಣ ಸರ್. 5.5 ಲಕ್ಷಕ್ಕೆ ಪಕ್ಕ 5.5 ಲಕ್ಷ ಕೊಡ್ತೀನಿ ಸರ್. ಓಕೆ 5.5 ಲಕ್ಷಕ್ಕೆ ನಿಮ್ಗೊಂದು XUV 500 2012 ಮಾಡಲ್ ಗಾಡಿ ಸರ್. ಅದು ಡೀಸೆಲ್ ಟಾಪ್ ಎಂಡ್ ಸರ್. ಅದು W8 W6 W4 ಅಲ್ಲ, ಸೊ W8 ವೇರಿಯಂಟ್, 8 ಏರ್ ಬ್ಯಾಗ್ಸ್ ಬರೋಂತ ಗಾಡಿ ಸರ್. ಓಕೆ ಸೊ ಹಾಗೆ ಒಂದು ರೆನಾಲ್ಟ್ ಲಾಡ್ಜ್ ನಿಂತಿದೆ ಸರ್. ಸರ್ ಈ ಗಾಡಿ ಬಂದು 2015 ಮಾಡಲು ಗಾಡಿ ಸರ್. ಇದು ಅಷ್ಟೇ ಟಾಪ್ ಎಂಡ್ ಗಾಡಿ. ಇವತ್ತು ನಮ್ಮ ಹತ್ರ ಸ್ಪೆಷಾಲಿಟಿ ಏನಂದ್ರೆ ಕಂಪ್ಲೀಟ್ ಎಲ್ಲ ಟಾಪ್ ಎಂಡ್ ಗಾಡಿಗಳು ಜಾಸ್ತಿ ಇರೋದು ಸರ್. ಓಕೆ RXZ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಕವರ್ ಎಲ್ಲ ಬರೋ ಗಾಡಿ. ಓಕೆ ಡೀಸೆಲ್ ಗಾಡಿ ಸರ್, 7 ಸೀಟರ್ ಗಾಡಿ ಇದು. ಓಕೆ ಡೀಸೆಲ್ 7 ಸೀಟರ್ ಗಾಡಿ. ಮಿನಿಮಮ್ ಅಂದ್ರೆ ಒಂದು 6 ಲಕ್ಷ 6.5 ಲಕ್ಷ ಇದೆ ಸರ್. 4,95,000 ಕೊಡ್ತೀನಿ ಹೋಗಿ ಸರ್. 4,95,000ಕ್ಕೆ ರೆನಾಲ್ಟ್ ಲಾಡ್ಜ್ 2015 ಮಾಡಲ್ ಗಾಡಿ. ಗಾಡಿ ಸರ್. 50,000 ತಗೊಂಬನ್ನಿ ಸರ್, ಟ್ರಸ್ಟ್ ಕಾರ್ಸ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ನೀವು ಜಸ್ಟ್ 50,000 ತಗೊಂಡ್ಬಂದ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ನೋಡ್ತಾ ಇದ್ರೆ ಮಿನಿ ಎರ್ಟಿಗಾ ತರ ಇದೆ. ಬೆಸ್ಟ್ ನನಗೆ ಕೇಳಿದ್ರೆ ಎರ್ಟಿಗಾಗಿಂತ ಇದಕ್ಕೆ ಸ್ವಿಚ್ ಆಗಕ್ಕೆ ಬೆಸ್ಟ್ ವೆಹಿಕಲ್ ಸರ್. ಕಂಫರ್ಟ್ ಅಲ್ಲಿ ಸೂಪರ್ ಗಾಡಿ ಸರ್ ಇದು. ಓಕೆ ನಿಮಗೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ಸಕ್ಕತ್ತಾಗಿದೆ ಕಂಪೇರ್ ಟು ಎರ್ಟಿಗಾ. ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫೀಗೋ ಇದೆ ಸರ್. ಸರ್ 2012 ಮಾಡಲು ಫೋರ್ಡ್ ಫಿಗೋ ಟೈಟಾನಿಯಮ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ 12 ಮಾಡಲು ಡೀಸೆಲ್ ಟೈಟಾನಿಯಮ್, ಫುಲ್ಲಿ ಟಾಪ್ ಎಂಡ್, ವೀಲ್ಸ್, AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS, AC, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಕವರ್ ಎಲ್ಲ ಫೀಚರ್ಸ್ ಬರೋಂತ ಗಾಡಿ, ಟಾಪ್ ಎಂಡ್ ಗಾಡಿ. ಎಷ್ಟಿಗೆ ಸರ್? ಸರ್ 2,45,000 ಮಾಡ್ಕೊಡ್ತೀನಿ ಹೋಗಿ ಸರ್. ಸಿಂಗಲ್ ಓನರ್ ಗಾಡಿ, ಡೀಸೆಲ್ 12 ಮಾಡಲು ಗಾಡಿ ಸರ್. ಓಕೆ 2,45,000ಕ್ಕೆ 2012 ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸಿಂಗಲ್ ಓನರ್. ಲೋನ್ ಕೂಡ ಆಗುತ್ತೆ ಆರಾಮಾಗಿ ಸರ್ 1 ವರ್ಷ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಮಾಡಿಸ್ಕೊಡೋಣ ಸರ್. ಓಕೆ ಎಲ್ಲ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ 800 ಇದೆ ಸರ್. ಇದು ಸರ್ ಏನಿದೆ ಸರ್ ಡೀಟೇಲ್ಸ್? ಆಲ್ಟೋ K10 2015 ಮಾಡಲು, ಸೆಕೆಂಡ್ ಓನರ್. ಹಾ ಸರ್ ಕ್ವಾಲಿಟಿ ಗಾಡಿ ಅಂತ ಹೇಳಿ ಪ್ರೈಸ್ ಹೇಳ್ತಿಲ್ಲ ಸರ್. ಕ್ವಾಲಿಟಿ ಗಾಡಿ ಅಂತ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀನಿ ಸರ್. VXI ಸೆಕೆಂಡ್ ಓನರ್ ಗಾಡಿ ಸರ್. 2,80,000 ಮಾಡ್ಕೊಡ್ತೀನಿ ಸರ್. ಓಕೆ 2,80,000ಕ್ಕೆ ಒಂದು ಆಲ್ಟೋ K10. ಅದು ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. ನಮ್ಮ ಹತ್ರ ಇರೋದು ಇವತ್ತು 80% ಆಫ್ ಕಾರ್ಸ್ಗೆ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಓಕೆ ಸೊ ಆನ್ ದಿ ಟೇಬಲ್ ಬಂದ್ರೆ ಒಂದು ಶೋರೂಮ್ ಹಿಸ್ಟ್ರಿ ಸಮೇತ ಮಾತಾಡ್ತೀರಾ? 100% ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ 2011 ಮಾಡಲು GLS ಸರ್. ಓಕೆ ಸಿಂಗಲ್ ಓನರ್ ಗಾಡಿ, 70,000 ಅಷ್ಟೇ. ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. 1,95,000 ಮಾಡ್ಕೊಡ್ತೀನಿ ಸರ್. 195ಕ್ಕೆ 100% ಸರ್. ಸಿಂಗಲ್ ಓನರ್ ಗಾಡಿ ಸರ್. ಅದನ್ನು ಓಕೆ ಕಮ್ಮಿ ಆಗುತ್ತೆ ಇನ್ನು ಬಂದ್ರೆ ಸರ್. ಆನ್ ಟೇಬಲ್ ಎಷ್ಟು ಸ್ಲೈಟ್ಲಿ ಆಗುತ್ತೆ ಅಷ್ಟೇ ಮಾಡ್ಕೊಡೋಣ ಸರ್. ಓಕೆ ಅದು ಸ್ಲೈಟ್ಲಿ ಅಷ್ಟೇ ನಿಮಗೆ ನೆಗೋಷಿಯಬಲ್ ಹೇಳ್ತಿರೋದು ಫೈನಲ್ ಪ್ರೈಸ್. ಮುಂದೆ ಬಂದ್ರೆ ಖುಷಿಗೋಸ್ಕರ ಒಂದು ಕಮ್ಮಿ ಮಾಡ್ತೀರಾ ಸರ್. ಓಕೆ ಇದು ಬಂದು 2011 ಮಾಡಲು ಆಲ್ಟೋ K10 VXI ಸರ್. ಇದು ಅಷ್ಟೇ ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ ಬರೀ 2,25,000 ಮಾಡ್ಕೊಡ್ತೀನಿ ಹೋಗಿ ಸರ್. 2.5 ಲಕ್ಷಕ್ಕೆ 11 ಮಾಡಲು ಗಾಡಿ. 11 ಮಾಡಲು ಗಾಡಿ ಆಲ್ಟೋ ಪ್ರೈಸ್ ಅಲ್ಲಿ ಆಲ್ಟೋ K10 ಕೊಡ್ತೀನಿ ಸರ್. ಓಕೆ ಆಲ್ಟೋ ಪ್ರೈಸ್ ಒಂದು ಆಲ್ಟೋ K10 2,25,000ಕ್ಕೆ ಸಿಕ್ಬಿಡುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಲೋ ಬಜೆಟ್ ಆಲ್ಟೋ ಬೇಕು ಅನ್ನೋರಿಗೆ ಗಾಡಿ ಇದೆ. 2009 ಮಾಡಲು ಫ್ರೆಶ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಓಕೆ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, 9 ಮಾಡಲು LX AC ಪವರ್ ಸ್ಟೇರಿಂಗ್ ಬರೋ ಗಾಡಿ. ಫೈನಲ್ ಟು ಫೈನಲ್ 800 ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,25,000 9 ಮಾಡಲು ಆಲ್ಟೋ ಕೊಡ್ತೀನಿ ಸರ್. ಓಕೆ 1,25,000ಕ್ಕೆ. ಸೊ ಹಾಗೆ ಒಂದು ಮುಂದೆ ಡಿಮ್ಯಾಂಡೆಡ್ ಗಾಡಿ ಒಂದು ಈಕೋ ಇದೆ ಸರ್. ಸರ್ ಡಿಮ್ಯಾಂಡೆಡ್ ಗಾಡಿ, ಸ್ಪೆಷಾಲಿಟಿ 7 ಸೀಟರ್ ಗಾಡಿ, RTO ಪಾಸಿಂಗು 7 ಸೀಟರ್ ಗಾಡಿ ಸರ್. ಓಕೆ ಓಮಿನಿ ಈಕೋ ಮಾರ್ಕೆಟ್ ಡಿಮ್ಯಾಂಡೇ ಬೇರೆ ತರ ಇದೆ ಸರ್. ಹೌದು ಅದ್ರಲ್ಲಿ ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿ ರೇರ್ ಸಿಗೋದು.
13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ 13 ಮಾಡಲು ಈಕೋ ನೋಡ್ತಿರೋಗೆ ಅದು 7 ಸೀಟರ್ ಗಾಡಿ, ಪೋಸ್ಟರಿಂಗ್ ಗಾಡಿ ಅಲ್ಲ ಸರ್ ಇದು? ಸರ್ ಪವರ್ ಸ್ಟೇರಿಂಗ್ ಬರಲ್ಲ ಇದರಲ್ಲಿ ಸರ್, ಸೆಮಿ ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು ನಿಮಗೆ. ಓಕೆ ವಿತ್ ಎಸಿ ಇರೋ ಗಾಡಿ, ವಿತೌಟ್ ಎಸಿ ಸರ್. 7 ಸೀಟರ್ ಅಂದ್ರೆ ಬ್ಲೋಯರ್ ಬರುತ್ತೆ ಇದಕ್ಕೆ. ಬ್ಲೋಯರ್ ಬರುತ್ತೆ. 7 ಸೀಟರ್ ನಿಮ್ಗೆ ಎಸಿ ಬರಲ್ಲ ಸರ್, ಎಸಿ ಬಂದ್ರೆ 5 ಸೀಟರ್ ಮಾತ್ರನೇ ಬರೋದು. ಓಕೆ ಇದು 7 ಸೀಟರ್ ಗಾಡಿ, ಆರ್ಟಿಒ ಪಾಸಿಂಗ್ 7 ಸೀಟರ್ ಇದೆ. 13 ಸಿಂಗಲ್ ಓನರ್ ವಿತ್ ಬ್ರಾಂಡ್ ನ್ಯೂ ಟೈರ್ ಇದೆ, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಓಕೆ ಸರ್ ಫೈನಲ್ ಟು ಫೈನಲ್ 295 ಮಾಡ್ಕೊಡ್ತೀನಿ ಸರ್. 295 ಗೆ ಸರ್ ಓಮಿನಿ ಹೇಳ್ತಾರೆ ನಿಮಗೆ 3.4 ಲಕ್ಷ. ಹೌದು. ನಾನು ಈಕೋ ಕೊಡ್ತೀನಿ ಸರ್ 295 ಗೆ. ಓಕೆ ನೋಡಿ 2,95,000 ಗೆ ನಿಮ್ಗೆ ಒಂದು ಏಕೆ ಸಿಂಗಲ್ ಓನರ್ ಗಾಡಿ ಸರ್. ಅದು ಸಿಂಗಲ್ ಓನರ್ ಮಾಡಕ್ಕೆ ಹುಡುಕಿದ್ರು ಸಿಗಲ್ಲ, ತಲೆ ಕೆಡ್ಸ್ಕೊಬೇಕು 100% ಸರ್. ಆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎರ್ಟಿಗಾ ಇದೆ. ಸೊ ಎರ್ಟಿಗಾ ಡೀಟೇಲ್ಸ್ ಸರ್. ಸರ್ 2012 ಮಾಡಲ್ ಗಾಡಿ ಸರ್, ಎರ್ಟಿಗಾ VXI ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸಿಂಗಲ್ ಓನರ್ ಏನ್ ಸರ್? ಆಲ್ಮೋಸ್ಟ್ ಲೈಕ್ ಎಲ್ಲ ಸಿಂಗಲ್ ಓನರ್ ಇಟ್ಟಿದ್ದೀರಾ? 90% ಆಫ್ ಸಿಂಗಲ್ ಓನರ್ ಇದೆ, ಪ್ಲಸ್ ಸುಮಾರು ವೆಹಿಕಲ್ಸ್ಗೆ ಶೋರೂಮ್ ಹಿಸ್ಟ್ರಿಗಳು ಕೊಡ್ತೀನಿ ಸರ್. ಇಲ್ಲದಿರೋ ಗಾಡಿಗೂ ಇಲ್ಲ, ಟ್ಯಾಂಪರ್ ಆಗಿರೋ ಗಾಡಿ ಟ್ಯಾಂಪರ್ ಆಗಿದೆ ಅಂತ ಹೇಳಿ ಕೊಡ್ತೀನಿ, ಹಿಸ್ಟ್ರಿ ಇದ್ರೆ ಹಿಸ್ಟ್ರಿ ಇದೆ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸರ್. ಓಕೆ ಈ ತರ ಮಾತಿಗೆ ಖುಷಿ ಆಗುತ್ತೆ ಕೇಳಕ್ಕೆ. ಕ್ವಾಲಿಟಿ ತಕ್ಕಂಗೆ ಪ್ರೈಸಿಂಗ್ ಅಲ್ಲೇ ಕೊಡಬೇಕು ಸರ್. ಹೌದು. ಬರೀ ಕ್ವಾಲಿಟಿ ಅಂತ ಹೇಳೋದಲ್ಲ, ಅದು ತಕ್ಕಂಗೆ ಪ್ರೈಸಿಂಗ್ ಅಲ್ಲೇ ಕೊಡ್ತಾ ಇದೀವಿ ಸರ್. ಓಕೆ ನೋಡಿ ಟ್ರಸ್ಟ್ ಕಾಸಿಗೆ ಬಂದ್ರೆ ಕ್ವಾಲಿಟಿಲೂ ಸಿಗುತ್ತೆ, ಪ್ರೈಸಿಂಗ್ ಅಲ್ಲೂ ಸಿಗುತ್ತೆ. ಸಿಗುತ್ತೆ ಸರ್. ಓಕೆ ಸೊ ಈ ಎರ್ಟಿಗಾ 2012 ಮಾಡಲ್ ಗಾಡಿ ಸರ್. ಸರ್ ಸಿಂಗಲ್ ಓನರ್ ಗಾಡಿ VXI ಗಾಡಿ ಸರ್. ಹಾ ಹುಡುಕೊಂಡ್ರು ಯಾರು ಕೊಡಲ್ಲ ರೇಟ್ಗೆ, ಬರೀ 4,95,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 495ಕ್ಕೆ ಸರ್. 495ಕ್ಕೆ 12 ಮಾಡಲ್ ಎರ್ಟಿಗಾ ಸಿಂಗಲ್ ಓನರ್ ಗಾಡಿ ಸರ್. ಓಕೆ 4,95,000ಕ್ಕೆ ಎರ್ಟಿಗಾ ಅದು 2012 ಸಿಂಗಲ್ ಓನರ್ ವೆಹಿಕಲ್. ಸೊ ಆಲ್ಮೋಸ್ಟ್ ಲೈಕ್ ಒಂದೇ ಡೀಲಲ್ಲಿ ತಗೊಂಡೋಗ್ಬೋದು ಗಾಡಿ. ಅಣ್ಣ 50 ಗಾಡಿ ಕ್ವಾಲಿಟಿ ಅಂತ ಹೇಳೋದಲ್ಲಣ್ಣ, 1 ಲಕ್ಷ ಲಾಭ ಇಕ್ಕದಲ್ಲಣ್ಣ, ಕ್ವಾಲಿಟಿ ಜೊತೆಗೆ ಬರ್ರಿ ಲೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ಬೇಕಣ್ಣ. ಓಕೆ 820 ಏನು ಸರ್ ಪ್ರೈಸ್ ಅಂತ ಕೊಡ್ತೀರಾ? ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಹೊಡಿರೋ ಗಾಡಿ, ಅಷ್ಟ ಆಪ್ಷನ್ ಅಲ್ಲೂ ಕ್ವಾಲಿಟಿ ಜೊತೆ ಪ್ರೈಸಿಂಗ್ ಅಲ್ಲೂ ಕೊಡ್ತೀನಿ ತಗೊಳ್ಳೋಣ. ಓಕೆ ಸೊ ಏನಲ್ಲಿ ನಿಮಗೆ ಡಿಫಾಗರ್ ವೈಪರ್ ಆಸ್ತಾ CRDA ಡೀಸೆಲ್ ಗಾಡಿ, ಅದನ್ನು ಗಾಡಿ ಸಿಂಗಲ್ ಓನರ್ ಟಾಪ್ ಅಂಡ್ ಗಾಡಿ, ಶೋರೂಮ್ ಹಿಸ್ಟ್ರಿ 95,000 ಹೊಡಿರೋದಣ್ಣ. ಹೇಳಿ ಸರ್ ಪ್ರೈಸ್ ಇವಾಗ? ಸರ್ 95,000 ಎಷ್ಟು ಹೇಳಿ? 4,95,000 ಕೊಡ್ತೀನಿ ತಗೊಂಡೋಗೋಣ. ಓಕೆ 4,95,000ಕ್ಕೆ ಒಂದು I20 50,000 ತಗೊಂಬರೋಣ, ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಓಕೆ ಸೊ ಅಕಸ್ಮಾತ್ ವೈಟ್ ಬೇಡವಾ ನಿಮಗೆ? ಅದೇ ಸಿಲ್ವರ್ ಅಲ್ಲಿ ಇದೆ ಸರ್. ಸಿಲ್ವರ್ ಸರ್ 20 ಮಾಡಲು ಗಾಡಿ ಸಿಂಗಲ್ ಓನರ್, ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಬರೀ 16,000 ಓಡೈತಣ. ಜಸ್ಟ್ 16,000 ಅಷ್ಟೇ, ಬರೀ 16,000 ಓಡಿರೋದು. ಓಕೆ ನೋಡಿ ಜಸ್ಟ್ 16,000 ಅಷ್ಟೇ ಓಡಿರೋದು. I20 ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಜಸ್ಟ್ 16,000 ಓಡಿರೋ ಗಾಡಿ ಟೈರ್ ಸರ್ ಇರೋದು ಇದರಲ್ಲಿ. ಓಕೆ ಸೊ ಕ್ವಾಲಿಟಿ ಜೊತೆ ಪ್ರೈಸಿಂಗ್ ಎಲ್ಲ ಕೊಡ್ತೀನಿ. 6,20,000 ರೂಪಾಯಿಗೆ 2020 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಅಣ್ಣ. 6,25,000ಕ್ಕೆ 20,000 20,000ಕ್ಕೆ 6,20,000 ಲೋನ್ ಬೇಕಾ? 50,000 ತಗೊಂಬರೋಣ, ಲೋನ್ ಮಾಡಿಸ್ತೀನಿ. ಓಕೆ ಜಸ್ಟ್ 50,000 ತಗೊಂಡ್ಬಂದ್ರೆ ಈಗ I20 ಯಾವ್ದು ಬೇಕೋ ಅದನ್ನ ತಗೊಂಡೋಗ್ಬೋದು ಚೂಸ್ ಮಾಡ್ಕೊಂಡು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯೇಟ್ ಪುಂಟಾ ಇದೆ ಸರ್. 15 ಮಾಡಲು ಗಾಡಿ ಅಣ್ಣ ಇದು. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಇದು. ಓಕೆ ಡೀಸೆಲ್ ಗಾಡಿ, ಇದನ್ನು ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. ಓಕೆ ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರು. ಎಲಿಫೆಂಟ್ ಗ್ರೇ ಕಲರು, ಡೀಸೆಲ್ ಅಲ್ಲ ಸರ್ ಇದು? 100% ಡೀಸೆಲ್ ಅಣ್ಣ. ಓಕೆ ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಲೋನ್ ಬೇಕಾ ಫುಲ್ ಕ್ಯಾಶ್ ಬೇಕಾ? ಲೋನ್ ಅಲ್ಲಾದ್ರೂ ಅದೇ ಪ್ರೈಸ್ ಆಗುತ್ತೆ, ಫುಲ್ ಕ್ಯಾಶ್ ಅಲ್ಲಾದ್ರೂ ಅದೇ ಪ್ರೈಸ್ ಆಗುತ್ತೆ. ಬಟ್ ಫುಲ್ ಕ್ಯಾಶ್ ಅಂತ ಹೇಳೋರಿಗೆ ಒಂದು ಸ್ವಲ್ಪ ಕನ್ಸರ್ನ್ ಜಾಸ್ತಿ ಇರುತ್ತೆ. ಹೇಳಿ ಸರ್. 2,95,000 ಕೊಡ್ತೀನಿ 15 ಮಾಡಲು ಗಾಡಿನ. ಸರ್ ಮಿನಿಮಮ್ ಅಂದ್ರೆ 4 ಲಕ್ಷ 4 ಲಕ್ಷ ಕೊಟ್ಟು ಮಾಡ್ತಾರೆ ಸರ್. ಸರ್ ನಾನು ಕ್ವಾಲಿಟಿ ಗಾಡಿ ಅಂತ ಪ್ರೈಸ್ ಹೇಳಲ್ಲ ಸರ್, ನನಗೆ 5,000 ಲಾಭ ಬರ್ಲಿ ಕೊಟ್ಬಿಡ್ತೀನಿ ಸರ್. ಓಕೆ ನೋಡಿ 2,95,000ಕ್ಕೆ ಲೋನ್ ಐತಿ ಅಣ್ಣ, 0 ಡೌನ್ ಪೇಮೆಂಟ್. ಓಕೆ ನೋಡಿ ಲೋನ್ ಹೋದ್ರೆ ಅಂದ್ರೆ ಆರಾಮಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ಒಂದು ಫಿಯೇಟ್ ಪುಂಟೋ ಡೀಸೆಲ್ ಗಾಡಿ. ಸ್ವಿಫ್ಟ್ ಯಾಕಣ್ಣ ತಗೋತೀರಾ? ಆರಾಮಾಗಿ ಬಂದು ಆರಾಮಾಗಿ ಪುಂಟೋ ತಗೊಂಡು ಹೋಗೋಣ. ಡೀಸೆಲ್ ಗಾಡಿ ಕೊಡ್ತೀರಾ? ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು I10 ಇದೆ ಸರ್. 2011 ಮಾಡಲು ಪೆಟ್ರೋಲ್ ಗಾಡಿ, ಮ್ಯಾಗ್ನಾ ವರ್ಷನ್ ಸರ್, ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ. ಓಕೆ ನೋಡಿ I10 ಸಿಂಗಲ್ ಓನರ್ ವೆಹಿಕಲ್, ಮ್ಯಾಗ್ನಾ ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಲಿ. ಒಂದು ಚಿಕ್ಕ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾರವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪ್ರೈಸ್ ಏನಾಗುತ್ತೆ ಹೇಳಿ ಸರ್? ಸರ್ ಬರೀ 2,60,000 ಮಾಡ್ಕೊಡ್ತೀನಿ. 2,60,000ಕ್ಕೆ 2,60,000ಕ್ಕೆ 11 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ ಸಿಂಗಲ್ ಓನರ್ ಗಾಡಿ ನಿಮ್ಗೆ 2,60,000ಕ್ಕೆ 11 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಈ ಕಲರ್ ಇಷ್ಟ ಆಗಿಲ್ಲ ನಿಮಗೆ ಲೈಟ್ ಗೋಲ್ಡ್ ಕಲರ್ ಇದೆ. ಸೊ ಇದು ಡೀಟೇಲ್ಸ್ ಸರ್. 2009 ಮಾಡಲು ಪೆಟ್ರೋಲ್ ಗಾಡಿ. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರೋ ಗಾಡಿ, ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ ಗಾಡಿಗೆ. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಸೂರೆನ್ಸ್ ಬರುತ್ತೆ. ಓಕೆ ಎಲ್ಲ ಎಕ್ಸ್ಟ್ರಾ ಬರುತ್ತೆ ಸರ್, ಎಲ್ಲ ಚಾನ್ಸ್ ಅಲ್ಲಿ ಕೊಡಬೇಕು ಸರ್. ಎಕ್ಸ್ಟ್ರಾ ಬರುತ್ತೆ ಗೊತ್ತು ಸರ್. ಆಲ್ಟೋಗಿನ ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಣ ಸರ್, ಬರೀ 1,65,000 ರೂಪಾಯಿ ಮಾಡ್ಕೊಡ್ತೀನಿ ಹೋಗಿ ಸರ್. ಈ ಗಾಡಿನ 1,65,000 I10 ಕೊಡ್ತೀನಿ. 1,65,000ಕ್ಕೆ I10 ಅಣ್ಣ. ಕರ್ನಾಟಕ ನಂಬರ್, ಬೇರೆ ನಂಬರ್ ಇಲ್ಲ. NOC ಮಾತೇ ಇಲ್ಲ, ಏನಿಲ್ಲ. ಡೈರೆಕ್ಟ್ ಟ್ರಾನ್ಸ್ಫರ್ ನಾನೇ ಮಾಡಿಕೊಡ್ತೀನಿ ನಿಮ್ಗೆ. ಓಕೆ ನೋಡಿ ಟ್ರಾನ್ಸ್ಫರ್ ಸಮೇತ 1,65,000. ಓಕೆ ಕನ್ಫ್ಯೂಸ್ ಆಗ್ತಿದೆ ನಮ್ಮ ಪ್ರೈಸ್ ಅಲ್ಲಿ, ಯಾಕಂದ್ರೆ ಅಷ್ಟೊಂದು ಕಮ್ಮಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಆಫರ್ ಕೊಡ್ತಾ ಇದೀನಿ, ತಗೋತಾ ಇರೋಣ. ಓಕೆ ಸೊ ಹಾಗೆ ಬ್ಲೂ ಕಲರ್ I10 ಸರ್. ಇದು ಅಷ್ಟೇ 2008 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. AC ಪವರ್ ಸ್ಟೇರಿಂಗ್, ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ.
ಸೊ ಈ ಗಾಡಿನ 1,85,000 ಮಾಡ್ಕೊಡ್ತೀನಿ. 1,85,000 ಕಂಡೀಷನ್ ಗಾಡಿ ಇದು. 1,85,000 1,85,000 ಮಾಡ್ಕೊಡ್ತೀನಿ. ಮುಂದೆ ಕಮ್ಮಿ ಬಂದ್ರೆ ಏನಾಗುತ್ತಾ? ಆನ್ ಟೇಬಲ್ ವೆರಿ ಸ್ಲೈಟ್ಲಿ ಕಸ್ಟಮರ್ ಟೇಬಲ್ ಮೇಲೆ ಬರ್ಬೇಕಷ್ಟೇ. ಓಕೆ, ಫೋನಲ್ಲೆಲ್ಲ ನೆಗೋಷಿಯಬಲ್ ಯಾವ್ದು ಇಲ್ಲ ಅಣ್ಣ. ಓಕೆ, ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಒಂದು ಕ್ಯಾಶ್ ಮುಂದೆ ಇಟ್ಟಿದಂಗೆ ಖುಷಿ ಆಗ್ತಿದಂಗೆ ಸರ್ ಒಂದು 5,000 ಕಮ್ಮಿ ಮಾಡ್ತಾರೆ. ಕ್ಯಾಶ್ ಅಂತ ಏನಿಲ್ಲ, ಆನ್ ಟೇಬಲ್ ಕುತ್ಕೊಳ್ಳಿ ಮಾಡ್ಕೊಡೋಣ. ಓಕೆ, ಸೊ ಹಾಗೆ ಸ್ವಿಫ್ಟ್ ಇದೆ ಸರ್. ಸರ್ 2019 ಮಾಡಲು ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ ಸರ್. 19 ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ, ಮಾಡ್ಕೊಡ್ತೀನಿ. ರಬ್ಬಿಂಗ್ ಪಾಲಿಶಿಂಗ್ ಅಲ್ಲಿ ಹೋಗುತ್ತೆ. ಸಿಂಗಲ್ ಓನರ್ ಗಾಡಿ VXI. ಸರ್ ಪ್ರೈಸ್ 5,90,000 ಮಾಡ್ಕೊಡ್ತೀನಿ. 19 ಮಾಡಲು ಗಾಡಿ ಸರ್. 19 ಮಾಡಲು ಸಿಂಗಲ್ ಓನರ್ ಗಾಡಿ. 8.5 ಲಕ್ಷ ನ್ಯೂ ಕಾರ್ ಪ್ರೈಸ್. ಕಸ್ಟಮರ್ ಕನ್ಫ್ಯೂಸ್ ಆಗಬಾರ್ದು, 1 ಲಕ್ಷ ಹಾಕಿದ್ರೆ ಹೊಸ ಕಾರ್ ಬರುತ್ತೆ ಅಂತ. 8.5 ಲಕ್ಷ ಹೊಸ ಕಾರ್ ಇದೆ. 5,90,000 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, 19 ಮಾಡಲು ಗಾಡಿ. 5,90,000ಕ್ಕೆ ನಿಮಗೆ ಒಂದು 2019 ಮಾಡಲು VXI ವೇರಿಯಂಟ್. VXI ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎಕ್ಸ್ಟ್ರಾನು ಖರ್ಚು ಮಾಡಂಗಿಲ್ಲ. ಜಸ್ಟ್ ಏನಿಲ್ಲ, ತಗೊಂಡೋಗಿ ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೋಬೇಕು ಅಷ್ಟೇ. ಕಸ್ಟಮರ್ ಏನೊಂದು 5,000 ಖರ್ಚು ಮಾಡ್ಕೊಂಡ್ರೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಬೋ ಸರ್, ಆ ಥರ ಕೊಡ್ತೀನಿ ಗಾಡಿನ ಬೇಕಾರೆ. ಸರ್ ಈ ಸ್ವಿಫ್ಟ್ ಕೊಟ್ಬಿಟ್ರಿ ಸರ್, ವೈಟ್ ಕಲರ್ ನೋಡಕ್ಕೂ ಪಳ ಪಳ ಅಂತ ಹೊಡಿತೈತೆ ಗಾಡಿ ಸರ್. ಚಾನ್ಸ್ ಕೊಡ್ಬೇಕು ಸರ್ ಇದನ್ನು ಚಾನ್ಸ್ ಎಲ್ಲ ಕೊಡ್ತೀನಿ, ತಗೊಳ್ಳಿ ಸರ್. 2020 ಮಾಡಲು ಗಾಡಿ, ಪೆಟ್ರೋಲ್ ಗಾಡಿ, 75,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಓಕೆ ಸರ್ ಗಾಡಿ ನಂಬರ್ ಸಹ ಫ್ಯಾನ್ಸಿ ಆಗಿದೆ. 2356 ರೈಸಿಂಗ್ ನಂಬರ್ ಗಾಡಿ ಇದೆ. ಶೋರೂಮ್ ಹಿಸ್ಟ್ರಿ ಇರೋಂತ ಗಾಡಿ ಸರ್. 6,20,000 ಕೊಡ್ತೀನಿ ಸರ್. 6,20,000 2020 ಮಾಡಲು ಗಾಡಿ. 6,20,000 ನಿಮಗೆ 2020 ಮಾಡಲು ಗಾಡಿ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಅದು ಸಿಂಗಲ್ ಓನರ್ ಗಾಡಿನೋ ಸರ್. ಸೆಕೆಂಡ್ ಓನರ್ ಆಗಿದೆ, ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಓಕೆ, ಸೊ ಗಾಡಿ 70,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಆರಾಮಾಗಿ ತಗೊಳ್ಬಹುದು 6,20,000ಕ್ಕೆ. ಯಾಕಂದ್ರೆ ನಿಮಗೆ 2020 ಮಾಡಲು ಗಾಡಿ ಸಿಕ್ಬಿಡುತ್ತೆ. ಸೊ ಡ್ಯೂಯಲ್ ಟೋನ್ ಕೂಡ ಇದೆ ನಿಮಗೆ ಸರ್. ಗಾಡಿಲಿ ಏನು ಖರ್ಚಿಲ್ಲ, ಒಂದು ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೋಬೇಕು ಅಷ್ಟೇ. ಓಕೆ, ಸೊ ಹಾಗೆ ಇನ್ನೊಂದು i10 ಇದೆ ಸರ್, ಡೀಸೆಲ್ ಗಾಡಿ. ಅದನ್ನು ಸರ್ 15 ಮಾಡಲು ಗಾಡಿ. ಸರ್ ಹೇಳೋದಲ್ಲ, ಚಾನ್ಸ್ ಅಲ್ಲಿ ಕೊಡಬೇಕು ಸರ್. 15 ಮಾಡಲು ಗಾಡಿ, ಡೀಸೆಲ್, ಸ್ಪೋರ್ಟ್ಸ್, ಶೋರೂಮ್ ಹಿಸ್ಟ್ರಿ ಓಡಿದ ಗಾಡಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಈ ಗಾಡಿ ಚಾನ್ಸ್ ಅಲ್ಲಿ ಕೊಡ್ತೀನಿ. 3,95,000 ಕೊಡ್ತೀನಿ, ತಗೊಂಡೋಗೋಣ. 3,95,000 ಗಾಡಿ. ಗ್ರ್ಯಾಂಡ್ i10 ಡೀಸೆಲ್ 15 ಮಾಡಲು ಗಾಡಿ. ಓಕೆ, 3 ಅಂತ ಹೋದ್ರೆ 50,000 ತಗೊಂಬರ್ಲಿ, ಲೋನ್ ಮಾಡಿಸ್ಕೊಡ್ತೀನಿ ಗಾಡಿಗೆ. ಓಕೆ, ಎಲ್ಲ ಸಿವಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ 3,95,000ಕ್ಕೆ ಒಂದು ಡೀಸೆಲ್ ಗಾಡಿ, 16 ಮಾಡಲು ಗಾಡಿ. 16 ಮಾಡಲು ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ಇದೆ. ಏನ್ ಸರ್ ಇದು ಡೀಟೇಲ್ಸ್? 2006 ಮಾಡಲು ವರ್ನಾ, ಡೀಸೆಲ್ ಅಣ್ಣ. ವರ್ನಾ ಡೀಸೆಲ್ ಬೇರೆ, ಡೀಸೆಲ್ ಗಾಡಿ ಇದು. ಓಕೆ, ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಗಾಡಿ ಇದು. ಸರ್ ಈ ಗಾಡಿನ 1,95,000 ಮಾಡ್ಕೊಡ್ತೀನಿ. 1,95,000ಕ್ಕೆ 1,95,000 ವರ್ನಾ 6 ಮಾಡಲು ಡೀಸೆಲ್. ಡಿಸೈರ್ ಹುಡುಕ್ತಾರ ಈ ಗಾಡಿನ ಆರಾಮಾಗಿ ತಗೊಂಡೋಗ್ಬೋದು. ಓಕೆ, ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಹುಂಡೈ ವರ್ನಾ ಅದನ್ನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಇದು ಡೀಟೇಲ್ಸ್ 2011 ಮಾಡಲು ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಸೊ ಕಂಫರ್ಟ್ ಲೈನ್ ಅಲ್ಲ ಸರ್ ಇದು? ಕಂಫರ್ಟ್ ಲೈನ್ ಸರ್. ಓಕೆ, ರೇರ್ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಸೊ 1.0 ಲೆದರ್ ಸೀಟ್ ಕವರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಕೀ ಸಮೇತನೂ ಇದೆ ಗಾಡಿ ಇದು. ಓಕೆ, 1.6 ರಾಕೆಟ್ ಅಂತ ಹೇಳ್ಬೋದು. ಪ್ರೈಸ್ ಏನು ಸರ್? ಸರ್ ಡೀಸೆಲ್ ಗಾಡಿ 11 ಸಿಂಗಲ್ ಓನರ್, ಬರೀ 2,95,000 ಕೊಡ್ತೀನಿ. ಪೋಲೋ ಬರಲ್ಲ ಸರ್? ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಿದ್ದೀನಿ ಅಣ್ಣ. ಓಕೆ, ನೋಡಿ ಪೋಲೋ ಬರಲ್ಲ, ಒಂದು ಒಂಟೆ ಬರ್ತದೆ 2,95,000ಕ್ಕೆ. ಸೊ ಅದು ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟೊಯೋಟಾ ಇಟಿಯೋಸ್ ಇದೆ ಸರ್. 2011 ಮಾಡಲು, ಇದು ಅಷ್ಟೇ ಸಿಂಗಲ್ ಓನರ್, GX, AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS ಎಲ್ಲ ಬರೋ ಗಾಡಿ ಇದು. ಪೆಟ್ರೋಲ್ ಗಾಡಿ ಇದು, ಪೆಟ್ರೋಲ್ ವೇರಿಯಂಟ್. ಅದು ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್, ನೋಡಕ್ಕೂ ಚೆನ್ನಾಗಿದೆ. ಬಾಡಿಯಲ್ಲಿ ಏನು ಖರ್ಚಿಲ್ಲ, ಸುಮ್ಮನೆ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು ಗಾಡಿ. ಸರ್ವಿಸ್ ಮಾಡ್ಕೊಂಡ್ರೆ ಸಾಕು ಸರ್ ಈ ಗಾಡಿ. ಸೊ ನಾನು ಅಷ್ಟೇ ಎಲ್ಲರಿಗೂ ಹೇಳೋದೊಂದೇ, ಸೊ ಎಲ್ಲೇ ತಗೊಂಡ್ರು ಗಾಡಿಗಳು ಜಸ್ಟ್ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಕೊಡೋದು ನಾವು. ಓಕೆ, ಯಾಕಂದ್ರೆ ನೆಕ್ಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ ಇರುತ್ತೆ ಯಾವ ನೆಕ್ಸ್ಟ್ ಸರ್ವಿಸ್ ಮಾಡಿಸ್ಬೇಕು ಅಂತ. ಸೊ ಈ ಗಾಡಿ ಏನಾಗುತ್ತೆ ಸರ್ ಪ್ರೈಸ್? ಸರ್ ಫೈನಲ್ ಒಂದು 3.5 ಕೊಟ್ಬಿಡೋಣ ಸರ್. 3.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ, 11 ಮಾಡಲು ಗಾಡಿ. 11 ಮಾಡಲು ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಟಾಟಾ ಜೆಸ್ಟ್ ಸರ್. ಸರ್ ಒಳ್ಳೆ ಇಡೀ ಇಂಡಿಯಾದಲ್ಲಿ ಸ್ಟ್ರಾಂಗೆಸ್ಟ್ ಗಾಡಿ ಇದೆ ಸರ್ ಇದು. ಟಾಟಾ ಬ್ರ್ಯಾಂಡ್ ಅವ್ರದ್ದೊಂದು ಗಾಡಿ ಇದೆ, ಟಾಟಾ ಜೆಸ್ಟ್ 2015 ಮಾಡಲು ಗಾಡಿ, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್, XMS, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ ಇದು. ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ ಸರ್. ಬರೀ 3.5 ಲಕ್ಷ ಫೈನಲ್ ಕಾರ್ಡ್ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ? ಬರೀ 3.5 ಲಕ್ಷಕ್ಕೆ. 3.5 ಲಕ್ಷಕ್ಕೆ ಸರ್ ಲೋನ್ ಹಾಕ್ತೀರಾ? 50,000 ತಗೊಂಬನ್ನಿ ಸರ್, ಲೋನ್ ಮಾಡ್ಕೊಡ್ತೀನಿ. ಓಕೆ, ಜಸ್ಟ್ 50,000 ತಗೊಂಡ್ರೆ ನಿಮ್ಗೆ ಟಾಟಾ ಜೆಸ್ಟ್ ಗಟ್ಟಿ ಗಾಡಿ ಸಿಕ್ಬಿಡುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹೋಂಡಾ ಸಿಟಿ ಇದೆ, ಸಿಲ್ವರ್ ಕಲರ್ ಸರ್. ಸರ್ 2009 ಮಾಡಲು ಗಾಡಿ ಸರ್. ಸೆಕೆಂಡ್ ಓನರ್, SMT. ಓಕೆ, ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸ್ ಆಗುತ್ತೆ ಈ ಗಾಡಿಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಬೇರೆ ಇದೆ ಗಾಡಿಲಿ, ಗ್ಲಾಸ್ ಕಂಡೀಷನ್ ಇದೆ. ಈ ಗಾಡಿನ ಅಷ್ಟೇ ತಗೊಂಡ ಒಂದು ಸರ್ವಿಸ್ ಮಾಡಿಸ್ಕೋಬೇಕು, ಆ ತರ ಇದೆ ಗಾಡಿ ಇದು. 9 ಮಾಡಲು ಗಾಡಿ ಸರ್. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ. ಬರೀ 2,90,000 ಕೊಡ್ತೀನಿ. ಓಕೆ, 2,90,000ಕ್ಕೆ 2009 ಮಾಡಲು ಗಾಡಿ. ಅದು ಸರ್ ಡಿಸೈರ್ ಹುಡುಕಿನಿ ಬಜಾರ್ ಅಂದ್ರೆ 3 ಲಕ್ಷದ ಮೇಲೆ ಹೋಗುತ್ತೆ. ಹೋಂಡಾ ಸಿಟಿ ಕೊಡ್ತೀನಿ ಸರ್. ಅದಕ್ಕಿಂತ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ನಿಮಗೆ. ಒಳ್ಳೆ ಇಂಜಿನ್ ರಿಯಾಬಿಲಿಟಿ ಎಲ್ಲ ಕ್ರೇಜಿ ಅಂತ ಹೇಳ್ಬೋದು ಹೋಂಡಾ ಸಿಟಿಲಿ. ಫ್ಯೂಚರ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರೋ ಗಾಡಿ ನಿಮಗೆ. ಆ ಬಜೆಟ್ ಅಲ್ಲಿ ನಿಮ್ಗೆ ಯಾವ್ದು ಗಾಡಿಗಳು ಸಿಗಲ್ಲ, ಸಡನ್ ಗಾಡಿಗಳು. ಹೌದು, ಸೊ ಬೆಸ್ಟ್ ನನಗೂ ಪರ್ಸನಲಿ ಕೇಳಿದ್ರೆ ಹೋಂಡಾ ಸಿಟಿನೇ ಬೆಸ್ಟ್ ಅಂತ ಹೇಳ್ಬೋದು ಕಂಪೇರ್ ಟು ಡಿಸೈರ್ಗೆ.